ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ 22,000ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನ 2020ರ ವೇಕೆನ್ಸಿನ ಬಿಟ್ಟಿದ್ದಾರೆ. ಈ ಹುದ್ದೆಗಳು ಮೇಲ್ ಮತ್ತೆ ಫಿಮೇಲ್ ಎರಡು ಕ್ಯಾಂಡಿಡೇಟ್ಗಳಿಗೂ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ RRB ಏನು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಹೇಳ್ತೀವಿ, ಈ ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡಬೇಕು, ಏಜ್ ಲಿಮಿಟ್ ಎಷ್ಟಿರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಯಾವ ಗ್ರೂಪ್ ಅಲ್ಲಿ ಇರುತ್ತೆ, ಇದು ಗ್ರೂಪ್ DL ಬರುತ್ತಾ CL ಬರುತ್ತಾ, ಮತ್ತೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಮತ್ತೆ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಲಾಸ್ಟ್ ಡೇಟ್ ಯಾವಾಗ, ಮತ್ತೆ ಯಾವ್ಯಾವ ವೇಕೆನ್ಸಿಗಳಿದೆ, 10th ಪಾಸ್ ಆದವ್ರಿಗೆ ಯಾವ ಪೋಸ್ಟ್ಗಳು, ಮತ್ತೆ ITI ಮಾಡಿದವ್ರಿಗೆ ಯಾವ ಪೋಸ್ಟ್ಗಳು ಅಂತ ಸ್ಟೆಪ್ ಬೈ ಸ್ಟೆಪ್ RRB 2026ರ ಹುದ್ದೆಗಳ ಫುಲ್ A to Z ಡೀಟೇಲ್ಸ್ ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮತ್ತೆ ನಿಮಗೆ ಟೈಮ್ ಟು ಟೈಮ್ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ 10th ಪಾಸ್ ಆಗಿದ್ರೆ ಸಾಕು. ಮತ್ತೆ ಯಾರ್ಯಾರು ITI ನ ಕಂಪ್ಲೀಟ್ ಮಾಡಿದೀರಾ ಅವ್ರಿಗೂ ಕೂಡ ನಿಮ್ಮ ITI ಕ್ವಾಲಿಫಿಕೇಶನ್ಗೆ ತಕ್ಕಂಗೆ ಬೇರೆ ಬೇರೆ ಪೋಸ್ಟ್ಗಳಿದೆ. ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಏಜ್ ಲಿಮಿಟ್ ಬಂದು 18ರಿಂದ 36 ವರ್ಷಗಳು. ಇದು ಆರ್ಮಿ, ಏರ್ ಫೋರ್ಸ್, ನೇವಿ ಮತ್ತೆ SSC GD ಯಲ್ಲಿ ಏನು ಒಂದು 18ರಿಂದ 23 ವರ್ಷ ಇರುತ್ತೆ, ಆ ರೀತಿ ಅಲ್ಲ. ಈ D ಕ್ಯಾಟಗರಿ ಹುದ್ದೆಗಳಿಗೆ 36 ವರ್ಷಗಳವರೆಗೆ ನಿಮಗೆ ಏಜ್ ಲಿಮಿಟ್ ಇರುತ್ತೆ. ಹಾಗಾಗಿ ಯಾರ್ಯಾರಿಗೆ ಏಜ್ ಆಗಿ SSC GD ನೆಲ್ಲ ಅಟೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವರಿಗೆ ಇದು ಒಳ್ಳೆಯ ಸುವರ್ಣ ಅವಕಾಶ. ಈ ಸುವರ್ಣ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ನೀವು ಈ ಜಾಬ್ನ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದರಲ್ಲೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದ್ರೆ, SC ST ಕ್ಯಾಂಡಿಡೇಟ್ಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತೆ ಇದು ಝೋನಲ್ ವೈಸ್ ಅಪ್ಲಿಕೇಶನ್ ನ ಕೊಟ್ಟಿರ್ತಾರೆ. ನಮ್ಮ ಕರ್ನಾಟಕ ಏನೋ ಒಂದು ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಹೇಳ್ತೀವಿ ಕರ್ನಾಟಕನ, SWR ಅಂತ ಸೌತ್ ವೆಸ್ಟರ್ನ್ ರೈಲ್ವೆ ಒಂದು ಝೋನ್ ಅಲ್ಲಿ ನಿಮಗೆ ಜಾಬ್ಗಳನ್ನ ಕರೆದಿದ್ದಾರೆ. ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ. ಅದರಲ್ಲಿ ನಮ್ಮ ಕರ್ನಾಟಕ ಬಂದು ಸೌತ್ ವೆಸ್ಟ್ ರೈಲ್ವೆ ಝೋನ್ ಅಂತ ಬರುತ್ತೆ. ಮತ್ತೆ ಯಾರೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗಬೇಕು ಅಂತ ವೇಟ್ ಮಾಡ್ತಾ ಇದ್ರಿ ಅವ್ರಿಗೆಲ್ಲ ಸುವರ್ಣ ಅವಕಾಶ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. A to Z ಪಿನ್ ಟು ಪಿನ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. ಇದಕ್ಕೆ ಅಫಿಷಿಯಲ್ ನೋಟಿಫಿಕೇಶನ್ ನಿನ್ನೆ ಅಷ್ಟೇ ಬಂದಿದೆ. ನನಗೆ ಡ್ಯೂಟಿ ಇರೋ ಕಾರಣ ಒಂದು ದಿನ ಲೇಟ್ ಆಗಿ ನಿಮಗೆ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ. ಇದ್ರದ್ದು ಆನ್ಲೈನ್ ಅರ್ಜಿ ಮೂಲಕ ನಿಮಗೆ ಒಂದು ಹುದ್ದೆಗಳಿಗೆ ವೇಕೆನ್ಸಿನ ಕರಿತಾ ಇದ್ದಾರೆ. ನೀವು ಆನ್ಲೈನ್ ಅರ್ಜಿನ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು 21 ಜನವರಿ 2026. ಅಂದ್ರೆ ಇನ್ನೇನು ಸ್ವಲ್ಪ ದಿನಗಳಷ್ಟೇ ಇದೆ. ಇವಾಗ ಡಿಸೆಂಬರ್ ನಡೀತಾ ಇದೆ. 21ಕ್ಕೆ ಸ್ಟಾರ್ಟ್ ಆದ್ರೆ ನಿಮಗೆ ಲಾಸ್ಟ್ ಡೇಟ್ ಬಂದು 20 ಫೆಬ್ರವರಿ 2026. ಈ ಟೈಮ್ ಒಳಗಡೆ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಮತ್ತೆ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ಎಲ್ಲ ಕ್ಯಾಟಗರಿವರೆಗೂ ಫೀಸ್ ಇರುತ್ತೆ. ಇದರಲ್ಲಿ ಜನರಲ್, OBC, EWS ಕ್ಯಾಂಡಿಡೇಟ್ಗಳಿಗೆ 500 ರೂಪಾಯಿನ ಆನ್ಲೈನ್ ಫೀಸ್ ನ ನೀವು ಪೇ ಮಾಡಬೇಕಾಗುತ್ತೆ. SC ST ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 250 ರೂಪಾಯಿ ಆನ್ಲೈನ್ ಫೀಸ್ ಇರುತ್ತೆ. ಯಾರಿಗೂ ಫ್ರೀ ಇಲ್ಲ. ಜನರಲ್ ಮತ್ತೆ OBC, EWS ಗೆ 500 ರೂಪಾಯಿ ಆದ್ರೆ SC ST ಅವ್ರಿಗೆ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಗೆ 50% ಡಿಸ್ಕೌಂಟ್ ಇರುತ್ತೆ. ಅಂದ್ರೆ 250 ರೂಪಾಯಿ ನೀವು ಆನ್ಲೈನ್ ಫೀಸ್ ನ ಕಟ್ಟಬೇಕಾಗುತ್ತೆ. ಮತ್ತೆ ಇವಾಗ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಬೇಸಿಕ್ ಪೇ 18,000 ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಏನು ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ನ ಅಲೌನ್ಸಸ್ ಎಲ್ಲ ಇದರಲ್ಲಿ ಆಡ್ ಆಗುತ್ತೆ. ನಿಮ್ಗೆ ಇದು D ಗ್ರೂಪ್ ಹುದ್ದೆಗಳಾಗಿರೋದ್ರಿಂದ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇರುತ್ತೆ. ಮತ್ತೆ ಏನು ಕಾನ್ಸ್ಟೇಬಲ್ GD, ಹೆಡ್ ಕಾನ್ಸ್ಟೇಬಲ್ GD ಇದಕ್ಕೆಲ್ಲ ನೀವು ಹೋಗ್ತೀರಾ, ಅದೆಲ್ಲ ಗ್ರೂಪ್ C ಜಾಬ್ಸ್ ಆಗಿರುತ್ತೆ. ಇದು ಗ್ರೂಪ್ D ಆಗಿರೋದ್ರಿಂದ ಗ್ರೂಪ್ C ಗಿಂತ ಸ್ವಲ್ಪ ಸ್ಯಾಲ್ರಿ ಲೆವೆಲ್ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಒಂದು ನಾರ್ಮಲ್ ಸ್ಯಾಲ್ರಿನೇ ಸಿಗುತ್ತೆ. ಮತ್ತೆ ನಿಮ್ಗೆ ಜನವರಿ 1ರಿಂದ 8th ಪೇ ಕಮಿಷನ್ ಆಗ್ತಾ ಇರೋದ್ರಿಂದ ಈ ರೈಲ್ವೆ ಇಲಾಖೆಯಲ್ಲೂ ಕೂಡ ಅದು ಒಂದು ಇಂಪ್ಲಿಮೆಂಟ್ ನ ಮಾಡ್ತಾರೆ, 8th ಪೇ ಕಮಿಷನ್. ಅವಾಗ ನಿಮ್ಗೆ ಬೇಸಿಕ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಇವಾಗ 7th ಪೇ ಕಮಿಷನ್ ಅಲ್ಲಿ 18,000 ಬೇಸಿಕ್ ಪೇ ಇದೆ. ಟೋಟಲ್ ನಿಮ್ಗೆ ಇವಾಗ 25K to 30K ವರೆಗೆ ಆಗಬಹುದು. 8th ಪೇ ಕಮಿಷನ್ ಅಲ್ಲಿ ಅದು ಇನ್ನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಂದು ಮೊದಲನೇದಾಗಿ ನಿಮ್ಗೆ CBT ಮೋಡ್ ಅಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ. ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನ ಮಾಡ್ತಾರೆ. ಅದು 100 ಮಾರ್ಕ್ಸ್ ಗಳಿಗೆ ಟೆಸ್ಟ್ ಇರುತ್ತೆ. ಅದನ್ನ ನೀವು ಕ್ವಾಲಿಫೈ ಮಾಡಿದ್ಮೇಲೆ PST PET ಇರುತ್ತೆ, ಏನು ಫಿಸಿಕಲ್ ಟೆಸ್ಟ್ ಇರುತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ. ಅದನ್ನು ನೀವು ಕ್ವಾಲಿಫೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಲಾಸ್ಟ್ ಅಲ್ಲಿ DME RME ಇರುತ್ತೆ. ಈ ತರ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ಲಾಸ್ಟ್ ಅಲ್ಲಿ ಫೈನಲ್ ಕಟ್ ಆಫ್ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ. ಅದಾದ್ಮೇಲೆ ಸೆಲೆಕ್ಷನ್ ನ ಮಾಡ್ಕೋತಾರೆ. ರಿಟರ್ನ್ ಎಕ್ಸಾಮ್ ಅಲ್ಲಿ ನಿಮ್ಗೆ 100 ಮಾರ್ಕ್ಸ್ಗೆ ಒಂದು ಪೇಪರ್ ಇರುತ್ತೆ. ಅದರಲ್ಲಿ 4 ಪಾರ್ಟ್ಗಳಿರುತ್ತೆ. ಅದು ಯಾವ್ದು ಅಂತ ನಿಮ್ಗೆ ಇವಾಗ ಹೇಳ್ತೀನಿ.
ಪಾರ್ಟ್ ಎ ಯಲ್ಲಿ ಜನರಲ್ ಸೈನ್ಸ್ ಇರುತ್ತೆ, ಅದು 25 ಕ್ವಶನ್ಗಳಿರುತ್ತೆ ಮತ್ತೆ 25 ಮಾರ್ಕ್ಸ್ ಇರುತ್ತೆ ಅದಕ್ಕೆ. ಪಾರ್ಟ್ ಬಿ ಯಲ್ಲಿ ಮ್ಯಾಥ್ಸ್ ಇರುತ್ತೆ, ಅದು ಕೂಡ 25 ಕ್ವಶನ್ಸ್ ಇರುತ್ತೆ ಮತ್ತೆ 25 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಸಿ ಯಲ್ಲಿ ರೀಸನಿಂಗ್ ಇರುತ್ತೆ, ರೀಸನಿಂಗ್ ಅಲ್ಲಿ ನಿಮಗೆ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಡಿ ಯಲ್ಲಿ ಜನರಲ್ ಅವೇರ್ನೆಸ್ ಇರುತ್ತೆ, ಇದರಲ್ಲೂ ಕೂಡ ನಿಮಗೆ 30 ಕ್ವಶನ್ಸ್ ಮತ್ತೆ 30 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ 100 ಕ್ವಶನ್ಸ್ ಮತ್ತೆ 100 ಮಾರ್ಕ್ಸ್ ಆಯ್ತು. ಇದರಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನಿಮಗೆ 0.33% ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಹಂಗಂದ್ರೆ ನೀವು 3 ಕ್ವಶನ್ಸ್ ನ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಇದು ನಿಮ್ಗೆ ನೆನಪಲ್ಲಿ ಇರಲಿ, ನೀವು ಕ್ವಶನ್ ನೋಡ್ಕೊಂಡು ಸರಿಯಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಈ ಹುದ್ದೆಗಳ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಇವಾಗ ಒಂದು ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ನ ಅಫಿಷಿಯಲ್ ವೆಬ್ ಅಡ್ರೆಸ್ ನ ಹೇಳ್ತೀನಿ. ಆ ಅಡ್ರೆಸ್ ನ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿಕೊಂಡು ನೀವು ಫುಲ್ ಡೀಟೇಲ್ಸ್ ನ ನೋಡಬಹುದು ಮತ್ತೆ ಆನ್ಲೈನ್ ಅಲ್ಲಿ ಅಪ್ಲೈ ಕೂಡ ಮಾಡಬಹುದು. ನೀವು ಸ್ಕ್ರೀನ್ ಅಲ್ಲಿ ಕೂಡ ನೋಡ್ತಾ ಇದ್ದೀರಾ, 2 ಅಫಿಷಿಯಲ್ ವೆಬ್ ಅಡ್ರೆಸ್ ಇದೆ, ಎರಡರಲ್ಲಿ ಯಾವ್ದಾದ್ರು ಕೂಡ ನೀವು ಚೆಕ್ ಮಾಡಬಹುದು. ಈ ಅಡ್ರೆಸ್ ಅಲ್ಲೇ ನೀವು ಆನ್ಲೈನ್ ಮುಖಾಂತರ ಅಪ್ಲೈನ ಮಾಡಬೇಕಾಗುತ್ತೆ. ಸ್ಕ್ರೀನ್ ಅಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಇದೇ ವೆಬ್ ಅಡ್ರೆಸ್. ರಿಟನ್ ಟೆಸ್ಟ್ ಆದ್ಮೇಲೆ PST PET ಇರುತ್ತೆ. PST ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಮೇಲ್ ಕ್ಯಾಂಡಿಡೇಟ್ಸ್ಗೆ 170 ಸೆಂಟಿಮೀಟರ್ ಇರಬೇಕು ಮತ್ತೆ ಇದರಲ್ಲೂ ಕೂಡ ಹೈಟ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. SC/ST ಕ್ಯಾಂಡಿಡೇಟ್ಗೆ 162 ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಲ್ಲಿ SC/ST ಅವರಿಗೆ 152 ಸೆಂಟಿಮೀಟರ್ ಹೈಟ್ ನ ಹೊಂದಿರಬೇಕಾಗುತ್ತೆ. ಇದಾದ್ಮೇಲೆ PET ಬಗ್ಗೆ ಮಾತಾಡೋದಾದ್ರೆ ಇದ್ರದ್ದು PET ಸ್ವಲ್ಪ ಡಿಫ್ರೆಂಟ್, ಏನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತೀವಿ. SSC GD ರನ್ನಿಂಗ್ ಎಲ್ಲ ಇರುತ್ತೆ, ಇದರಲ್ಲೂ ರನ್ನಿಂಗ್ ಇದೆ. ರನ್ನಿಂಗ್ ಜೊತೆಲಿ ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ಒಂದು ಫಿಸಿಕಲ್ ಟೆಸ್ಟ್ ಇದೆ ಇದರಲ್ಲಿ, ಅದೇನಂತ ಇವಾಗ ಹೇಳ್ತೀನಿ. ಇದರಲ್ಲಿ ನಿಮ್ಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಈ 1 ಕಿಲೋಮೀಟರ್ನ ನೀವು 4 ನಿಮಿಷ 15 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಇವೆಂಟ್ ಇದೆ, ಅದೇನಪ್ಪಾ ಅಂತಂದ್ರೆ ಮರಳಿನ ಮೂಟೆ ಅಥವಾ ಮಣ್ಣಿನ ಮೂಟೆ ಅಂತ ಹೇಳ್ತೀವಿ. ಅದು 35 kg ತೂಕ ಇರುತ್ತೆ. 35 kgಯ ಸ್ಯಾಂಡ್ ಬ್ಯಾಗ್ ಅನ್ನು ನೀವು ಹೊತ್ಕೊಂಡು 100 ಮೀಟರ್ ಓಡಬೇಕು. ಅದಕ್ಕೆ 2 ನಿಮಿಷ ಟೈಮಿಂಗ್ ನ ಕೊಟ್ಟಿರ್ತಾರೆ. ಇದಕ್ಕೆ ಒಂದೇ ಚಾನ್ಸ್ ಇರುತ್ತೆ. ನೀವು 2 ನಿಮಿಷದಲ್ಲಿ 100 ಮೀಟರ್ನ 35 kg ತೂಕದ ಸ್ಯಾಂಡ್ ಬ್ಯಾಗ್ ನ ಹೊತ್ಕೊಂಡು ಓಡಬೇಕಾಗುತ್ತೆ. ನೀವು ಓಡಬೇಕಾದ್ರೆ ಅದು ಕೆಳಗಡೆ ಜಾರಿ ಬೀಳೋದು ಅಥವಾ ನೀವು ಮಧ್ಯದಲ್ಲಿ ಎಲ್ಲಾದ್ರೂ ಇಡೋದು, ನೆಲ ಟಚ್ ಮಾಡೋದು, ಈ ರೀತಿ ಮಾಡಿದ್ರೆ ರಿಜೆಕ್ಟ್ ಮಾಡ್ತಾರೆ. ಮತ್ತೆ ಎರಡನೇ ಚಾನ್ಸ್ ಕೊಡಲ್ಲ, ಒಂದೇ ಚಾನ್ಸ್ ಇರುತ್ತೆ. ಒಂದೇ ಚಾನ್ಸ್ ಅಲ್ಲಿ ನೀವು 35 kg ಸ್ಯಾಂಡ್ ಬ್ಯಾಗ್ ನ ಎತ್ಕೊಂಡು 100 ಮೀಟರ್ ಓಡಬೇಕಾಗುತ್ತೆ. ಇದೆರಡು ನಿಮ್ಗೆ ಫಿಸಿಕಲ್ ಟೆಸ್ಟ್ ಅಲ್ಲಿ ಇರುತ್ತೆ. ಎರಡು ಕೂಡ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಕೂಡ 1 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಟೈಮಿಂಗ್ ಬಂದ್ಬಿಟ್ಟು 5 ನಿಮಿಷ 40 ಸೆಕೆಂಡ್. 5 ನಿಮಿಷ 40 ಸೆಕೆಂಡ್ ಅಲ್ಲಿ 1 ಕಿಲೋಮೀಟರ್ ನೀವು ಕಂಪ್ಲೀಟ್ ಮಾಡ್ಬಿಟ್ಟು 20 kg ಸ್ಯಾಂಡ್ ಬ್ಯಾಗ್ ನ ನೀವು 100 ಮೀಟರ್ ಎತ್ಕೊಂಡು ಓಡಬೇಕಾಗುತ್ತೆ. ಅದಕ್ಕೆ ಟೈಮಿಂಗ್ ಬಂದ್ಬಿಟ್ಟು 2 ನಿಮಿಷ. ಇದನ್ನ ಹೊತ್ಕೊಂಡು ನೀವು 100 ಮೀಟರ್ನ 2 ನಿಮಿಷದಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ಓಡಾದ್ರೂ ಓಡ್ಬೋದು, ನಡೆದಾದ್ರೂ ನಡಿಬೋದು. ಈ ವೆಯ್ಟ್ ನ ಹೊತ್ಕೊಂಡು ಓಡಿ ಕಂಪ್ಲೀಟ್ ಮಾಡಿದ್ರೆ ನೀವು PET ನ ಮತ್ತೆ PST PET ನ ಕ್ಲಿಯರ್ ಮಾಡ್ತೀರಾ. ಅದಾದ್ಮೇಲೆ ಮತ್ತೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ. ಮತ್ತೆ ಡಾಕ್ಯುಮೆಂಟ್ಸ್ ಆದ್ಮೇಲೆ ನಿಮ್ಗೆ ಒಂದು ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಡಾಕ್ಯುಮೆಂಟ್ಸ್ ಬಂದು ಸೇಮು, ನಿಮ್ಗೆ ಒಂದು ಸೆಟ್ ಡಾಕ್ಯುಮೆಂಟ್ಸ್ ನೀವು ಮಾಡ್ಕೊಂಡ್ರೆ ಎಲ್ಲಾ ರಿಕ್ರೂಟ್ಮೆಂಟ್ಗೂ ಆಗುತ್ತೆ. 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಮತ್ತೆ ITI ಮಾರ್ಕ್ಸ್ ಕಾರ್ಡ್ ಇದ್ರೆ ITI ಮಾರ್ಕ್ಸ್ ಕಾರ್ಡು, ಮತ್ತೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತೆ ಫೋಟೋಸು, ಮತ್ತೆ ಡೊಮೆಸೈಲ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಇದಿಷ್ಟು ಸರ್ಟಿಫಿಕೇಟ್ಗಳು ನೀವು ಯಾವುದೇ ರಿಕ್ರೂಟ್ಮೆಂಟ್ ಹೋಗಿ ಇದೆಲ್ಲ ಬೇಕೇ ಬೇಕು. ಹಾಗಾಗಿ ಡಾಕ್ಯುಮೆಂಟ್ಸ್ ಇದಕ್ಕಾಗಿ ಬೇರೆ ಇಂಥ ಡಾಕ್ಯುಮೆಂಟ್ಸ್ ಬೇಕು ಅಂತದ್ದು ಏನಿಲ್ಲ. ಸೇಮ್ ನೀವು ಬೇರೆ SSC GD ಆಯ್ತು ಅಥವಾ ಆರ್ಮಿ ಅಗ್ನಿವೀರ್ ಆಯ್ತು, ಯಾವುದೇ ಡಿಪಾರ್ಟ್ಮೆಂಟ್ಗೆ ನೀವು ಯಾವ ಡಾಕ್ಯುಮೆಂಟ್ಸ್ ನ ಮಾಡಿಸ್ತೀರಾ ಆ ಡಾಕ್ಯುಮೆಂಟ್ಸ್ ಇದಕ್ಕೂ ಕೂಡ ಬೇಕಾಗುತ್ತೆ. ಮತ್ತೆ OBC ಕ್ಯಾಂಡಿಡೇಟ್ಗೆ ಇಂಗ್ಲಿಷ್ ಅಲ್ಲಿ ಸೆಂಟ್ರಲ್ ಒಂದು OBC ಸರ್ಟಿಫಿಕೇಟ್ ನ ಮಾಡಿಸ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ನಿಮ್ದು ಡಾಕ್ಯುಮೆಂಟ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಕರೆಂಟ್ ಇಯರ್ ಇರಬೇಕು. ಅಕಾಡೆಮಿಕ್ ಏನೋ ಒಂದು ಫೈನಾನ್ಷಿಯಲ್ ಇಯರ್ ಇರುತ್ತೆ, ಆ ಇಯರ್ದು ಇರಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ರೈಲ್ವೆ RRB ಗ್ರೂಪ್ ಡಿ ವೇಕೆನ್ಸಿ 2026 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 22,000 ವೇಕೆನ್ಸಿನ ಕೂಡ ಬಿಟ್ಟಿದ್ದಾರೆ. ಮತ್ತು ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಅಂತ ಫುಲ್ ಡೀಟೇಲ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಅಸಿಸ್ಟೆಂಟ್ ಟ್ರ್ಯಾಕ್ ಮೆಷಿನ್ ಅಂತ, ಅದಕ್ಕೆ 600 ವೇಕೆನ್ಸಿನ ಬಿಟ್ಟಿದ್ದಾರೆ. ಮತ್ತು ಅಸಿಸ್ಟೆಂಟ್ ಬ್ರಿಡ್ಜ್, ಇದಕ್ಕೂ 600 ವೇಕೆನ್ಸಿನ ಬಿಟ್ಟಿದ್ದಾರೆ. ಮತ್ತು ಟ್ರ್ಯಾಕ್ ಮೇಂಟೈನರು ಗ್ರೂಪ್ 4 ಇದು, ಇದಕ್ಕೆ 11,000 ವೇಕೆನ್ಸಿನ ಬಿಟ್ಟಿದ್ದಾರೆ. ಮತ್ತು ಅಸಿಸ್ಟೆಂಟ್ PV ಅಂತ ಇದೆ, ಇದಕ್ಕೆ 300 ವೇಕೆನ್ಸಿನ ಬಿಟ್ಟಿದ್ದಾರೆ. ಮತ್ತು ಅಸಿಸ್ಟೆಂಟ್ TRD 800 ವೇಕೆನ್ಸಿನ ಬಿಟ್ಟಿದ್ದಾರೆ.
ಅಸಿಸ್ಟೆಂಟ್ ಲೋಕೋ ಶೆಡ್ ಎಲೆಕ್ಟ್ರಿಕಲ್ ಇದಕ್ಕೆ 200 ವೇಕೆನ್ಸಿನ ಬಿಟ್ಟಿದ್ದಾರೆ. ಅಸಿಸ್ಟೆಂಟ್ ಆಪರೇಷನ್ಸ್ 500 ವೇಕೆನ್ಸಿ. ಅಸಿಸ್ಟೆಂಟ್ TL&AC 50 ವೇಕೆನ್ಸಿ. ಅಸಿಸ್ಟೆಂಟ್ C&W 1000 ವೇಕೆನ್ಸಿ. ಪಾಯಿಂಟ್ಸ್ಮೆನ್ B 5000 ವೇಕೆನ್ಸಿ. ಅಸಿಸ್ಟೆಂಟ್ S&T 1500 ವೇಕೆನ್ಸಿ. ಟೋಟಲ್ಲು ನಿಮಗೆ 22,000 ವೇಕೆನ್ಸಿನ ಏನು 2026ನೇ ವರ್ಷ ಬರ್ತಾ ಇದೆ ಅದಕ್ಕೆ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಝೋನ್ ವೈಸ್ ಕೂಡ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿನ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಬ್ರಿಡ್ಜಿಗೆ ನಮ್ಮ SWR ಏನೊಂದು ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಹೇಳ್ತೀವಿ ನಮ್ಮ ಬೆಂಗಳೂರು ಝೋನ್ಗೆ, ಇದಕ್ಕೆ ಅವರು ಎಷ್ಟು ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು SWR ಅಂತ ಇದೇ ನಮ್ಮದು ಸೌತ್ ವೆಸ್ಟರ್ನ್ ರೈಲ್ವೆ ನಮ್ಮ ಝೋನ್ ಇದು. ಇದಕ್ಕೆ ಅಸಿಸ್ಟೆಂಟ್ ಬ್ರಿಡ್ಜ್ಗೆ 13 ವೇಕೆನ್ಸಿನ ಬಿಟ್ಟಿದ್ದಾರೆ. ಅಸಿಸ್ಟೆಂಟ್ ಟ್ರ್ಯಾಕ್ ಮೆಷಿನ್ಗೆ 9 ವೇಕೆನ್ಸಿನ ಬಿಟ್ಟಿದ್ದಾರೆ. ಪಾಯಿಂಟ್ಸ್ಮೆನ್ B ವೇಕೆನ್ಸಿಗೆ 10 ವೇಕೆನ್ಸಿನ ಬಿಟ್ಟಿದ್ದಾರೆ. SWR ಮತ್ತು ಟೋಟಲು SWR ಝೋನ್ಗೆ 90 ವೇಕೆನ್ಸಿನ ಬಿಟ್ಟಿದ್ದಾರೆ. ಯಾರ್ಯಾರೆಲ್ಲ ಈ ವೇಕೆನ್ಸಿಗೆ ನೀವು ಅಪ್ಲಿಕೇಬಲ್ ಆಗ್ತಾ ಇದ್ದೀರಾ, ನಿಮ್ಮ ಎಲಿಜಿಬಿಲಿಟಿ ಇದೆ, ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಿಷ್ಟು ಇವತ್ತಿನ RRBಯ ಹುದ್ದೆಗಳ ಬಗ್ಗೆ ಒಂದು ಫುಲ್ ಡೀಟೇಲ್ಸ್ ಆಗಿತ್ತು. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ, ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.